ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಚಂದನ ಸ್ಮೃತಿ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಹಾಗೂ ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಹೆಸರು ಮಾಡಿದ ಎಲ್ಲರ ಪ್ರೀತಿಯ ನಮ್ಮ ನೆಚ್ಚಿನ ಸೌಂದರ್ಯವರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಅವರ ಜೀವನ ಪಯಣ ಹಾಗೂ ಅವರ ಸಿನಿಮಾ ರಂಗದ ಪಯಣ ಎಲ್ಲದರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ಬರೋಣ. ಹಾಗೆ ಒಂದು ಸಮಯದಲ್ಲಿ ನಮ್ಮ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಪ್ರೇಕ್ಷಕರನ್ನು ಕೂಡ ಮಂತ್ರಮುಗ್ಧಗೊಳಿಸಿದಂಥ ಒಂದು ಮಹಾನ್ ನಟಿ ಹಾಗೂ ಒಂದು ಮಹಾನ್ ನಾಯಕಿ ಅಲ್ವ ಇವರನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾಯಿದ್ರು. ಯಾಕೆಂದರೆ ಅದಕ್ಕೆ ಮುಖ್ಯ ಕಾರಣ ಇವರ ಒಂದು ಚಿತ್ರಗಳಲ್ಲಿ ಇವರ ಪಾತ್ರ, ಹಾಗೆ ಇವರ ಒಂದು ಉಡುಗೆ ತೊಡುಗೆ, ಹಾಗೆ ಇವರ ಆಯ್ಕೆ ಮಾಡ್ತಾ ಇದ್ದ ಕಥೆಗಳು, ಇವರಿಗೆ ಸಿಕ್ಕಿದ ನಾಯಕರು, ಇವೆಲ್ಲ ಇವರ ಪ್ಲಸ್ ಪಾಯಿಂಟ್. ಒಂದು ಅಷ್ಟು ಕಮ್ಮಿ ಸಮಯದಲ್ಲಿ ಇವರು ಚಿತ್ರರಂಗದಲ್ಲಿ ಅಭಿನಯ ಮಾಡಿದ್ರೂ ಇವರ ಹೆಸರು ಮಾತ್ರ ಬಹಳ ದೀರ್ಘವಾಗಿತ್ತು. ಯಾಕಂದರೆ ಇವರು ಅಭಿನಯ ಮಾಡಿದ್ದು ಬರೀ 12 ವರ್ಷ. ಯಾಕಂದರೆ 1992ರಲ್ಲಿ ಇವರು ಸಿನಿಮಾಕ್ಕೆ ಬಂದರೆ ಇನ್ನೊಂದು 10-12 ವರ್ಷ ಅಷ್ಟೇ ಸಿನಿಮಾ ರಂಗದಲ್ಲಿ ಸಜೀವವಾಗಿದ್ದರು. ಅಷ್ಟು ಸಮಯ ಅವರು ಬಹಳಷ್ಟು ಬ್ಯುಸಿಯಾಗಿದ್ದರು. ಸಣ್ಣ ಒಂದು ಕಾಲಾವಧಿಯಲ್ಲಿ ಅವರು ಒಂದು ದೀರ್ಘವಾದ ಪ್ರಯಾಣ ಚಿತ್ರರಂಗದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲೂ ತಮ್ಮ ಹೆಸರನ್ನು ಕೆಡಿಸ್ಕೊಂಡವ್ರಲ್ಲ. ಅವತ್ತು ಇಷ್ಟು ಖಾಸಗಿ ಚಾನಲ್ಗಳಲ್ಲಿ ಇರಲಿಲ್ಲ, ಆದ್ರೂ ಅವರು ಅವತ್ತು ಚಿತ್ರರಂಗದ ಬುಕ್ಕುಗಳು ಬರ್ತಾಯಿತ್ತು ಸಾಕಷ್ಟು. ಅದರಲ್ಲಿ ಎಲ್ಲೂ ಕೂಡ ಇವರ ಬಗ್ಗೆ ಒಳ್ಳೆಯ ಒಂದು ವಿಷಯಗಳಲ್ಲದೆ ಯಾರು ಕೂಡ ಇವರ ಬಗ್ಗೆ ಒಂದು ಕೆಟ್ಟ ವಿಷಯಗಳನ್ನು ಕೂಡ ಓದಿರಲ್ಲ. ಹಾಗಾಗಿ ಪ್ರತಿಯೊಂದು ಅವರು ಎಕ್ಸ್ಪೋಸ್ ಮಾಡುವಂಥ ಪಾತ್ರಗಳಿಗೆ ಕೂಡ ಇವರು ಸೈನ್ ಆಗ್ತಾ ಇರಲಿಲ್ಲ. ಇವರ ಉಡುಗೆ ತೊಡುಗೆಗಳು ಮತ್ತು ಇವರು ಆಯ್ಕೆ ಮಾಡ್ತಾ ಇದ್ದ ಕಥೆಗಳು ಕೂಡ ಎಲ್ಲರೊಂದು ಕುಟುಂಬದ ಜನಗಳೆಲ್ಲ ಕೂತು ನೋಡುವಂಥ ಇತ್ತು. ಹಾಗೆ ಇವರ ಹೆಸರು ಮೂಲತಃ ಹೆಸರು ಸೌಮ್ಯ ಅಂತ ಹೇಗೆ ಹೆಸರಿತ್ತು ಹಾಗೆ ಇವರು ಬಹಳ ಸೌಮ್ಯ ಸ್ವಭಾವದವರಾಗಿದ್ದರು. ಒಳ್ಳೆ ಸರಳ ವ್ಯಕ್ತಿತ್ವ, ಸಜ್ಜನಿಕೆ ಎಲ್ಲವೂ ಕೂಡ ಇವರಲ್ಲಿ ತುಂಬಿ ತುಳುಕ್ತಾ ಇತ್ತು. ಚಿತ್ರರಂಗದಲ್ಲಿಯೂ ಕೂಡ ಹಾಗೆ ಇವರ ಸಜ್ಜನಿಕೆಯಿಂದಲೇ ಹೆಸರು ಮಾಡಿದವರು. ಎಲ್ಲೂ ಕೂಡ ನಿರ್ಮಾಪಕರನ್ನು, ನಿರ್ದೇಶಕರನ್ನು ಅವರು ತೊಂದರೆ ಮಾಡಿದವರಲ್ಲ. ನನಗೆ ಇಂಥದ್ದೇ ತಂಗಲಿಕ್ಕೆ ಇಂಥ ಸ್ಥಳ ಬೇಕು, ಅಥವಾ ಇಂಥದ್ದೇ ಹೋಟೆಲ್ ಬೇಕು, ಇಂಥದ್ದೇ ಫುಡ್ ಬೇಕು, ಕ್ಯಾರವನ್ ಬೇಕು, ಏನೂ ಅವರು ಬೇಡಿಕೆ ಇಟ್ಟವರಲ್ಲ. ಇಷ್ಟೇ ನನಗೆ ಸಂಭಾವನೆ ಕೊಡಬೇಕು ಅಂತ ಬಾಯಿಬಿಟ್ಟು ಕೇಳಿದವರಲ್ಲ. ಯಾಕಂದರೆ ಚಿತ್ರರಂಗಕ್ಕೆ ಬರುವುದೇ ಅವರ ಕನಸಾಗಿ ಇರಲಿಲ್ಲ. ಅವರು ಮೂಲತಃ ಇಲ್ಲಿ ಕೋಲಾರದ ಮುಳಬಾಗಿಲಲ್ಲಿ ಹುಟ್ಟಿದವರು. ಅವರು 1972 ಜುಲೈ 18ಕ್ಕೆ ಹುಟ್ಟಿರೋದು. ಇವರು ಬಹಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಇವರ ಕನಸೆಲ್ಲ ಓದೋದ್ರಲ್ಲಿ ಇತ್ತು. ಇವರಿಗೆ ಚಿಕ್ಕದಿಂದಲೇ ವೈದ್ಯ ಆಗುವ ಅನ್ನೋಂಥ ಕನಸಿತ್ತು. ಯಾಕಂದರೆ ಇವರು 90-95% ಮಾರ್ಕ್ ತಗೊಳ್ತಾ ಇದ್ರಂತೆ ಎಲ್ಲ ಸಬ್ಜೆಕ್ಟಲ್ಲಿ. ಹಾಗಾಗಿ ಬಹಳ ಓದೋದ್ರಲ್ಲಿ ಬಹಳ ಮುಂದಿದ್ರು ಮತ್ತು ಮಿತಭಾಷಿಯಾಗಿದ್ದರು, ಗಲಾಟೆ ಮಾಡೋದಂತಹ ಒಂದು ಸೌಮ್ಯ ಸ್ವಭಾವದ ಹುಡುಗಿ. ಆಮೇಲೆ ಚಿತ್ರರಂಗಕ್ಕೆ ಬಂದ ಮೇಲೆ ಇವರ ಹೆಸರು ಸೌಂದರ್ಯ ಅಂತ ಇತ್ತು. ಅದು ಹೆಸರಿಗೆ ತಕ್ಕಂತೆ ಬಹಳ ಸೌಂದರ್ಯ, ಅಲ್ಲಿ ಹೆಸರಿಗೆ ತಕ್ಕಂತೆ ಸೌಮ್ಯ ನಡೀತಾ ಇದ್ದರೆ, ಈ ಕಡೆ ಹೆಸರಿಗೆ ತಕ್ಕಂತೆ ಅವರಿಗೆ ಸೌಂದರ್ಯ ಕೂಡ ಇತ್ತು. ಹಾಗಾಗಿ ಇವರ ಕನಸೆಲ್ಲ ಬರೀ ಓದೋದ್ರಲ್ಲಿತ್ತು. ನಾನು ಒಳ್ಳೆ ವೈದ್ಯ ಆಗಬೇಕಂತಿತ್ತು. ಆದರೆ ಇವರ ತಂದೆ KS ಸತ್ಯನಾರಾಯಣ ಅವರು ಕನ್ನಡ ಚಲನಚಿತ್ರ ನಿರ್ಮಾಪಕರಾಗಿದ್ದರು. ಅದಲ್ಲದೆ ಒಳ್ಳೆಯ ಬರಹಗಾರ ಕೂಡ ಆಗಿದ್ದರು. ಅವರು ಒಳ್ಳೊಳ್ಳೆ ಸಿನಿಮಾ ಎಲ್ಲ ತೆಗೆದು ಕೈಯೆಲ್ಲ ಸುಟ್ಕೊಂಡಿದ್ದಾರೆ. ಯಾಕಂದರೆ ಅವರು ಎಲ್ಲ ಸಿನಿಮಾ ಗೆದ್ದಿಲ್ಲ. ಹಾಗಾಗಿ ಇವರಿಗೆ ಆ ಒಂದು ಹಣದ ನಷ್ಟದಿಂದ ಇವರ ವೈಯಕ್ತಿಕ ಜೀವನದಲ್ಲಿ ಆರ್ಥಿಕವಾಗಿ ಕಷ್ಟ ಕೂಡ ಅನುಭವಿಸಿದ್ದಾರೆ ಸೌಂದರ್ಯ ಅವರ ಕುಟುಂಬ. ಒಂದು ದಿವಸ ಇವರ ತಂದೆ ಸ್ನೇಹಿತರ ಮನೆಗೆ ಬಂದಾಗ ಅಡುಗೆ ಮಾಡಲಿಕ್ಕೆ ಸೀಮೆಎಣ್ಣೆ ಇಲ್ಲದೆ ಅವರು ಪಕ್ಕದ ಮನೆಗೆ ಬಾಟ್ಲು ಕೂಡ ತಗೊಂಡು ಹೋದ್ರಂತೆ ಸೀಮೆಎಣ್ಣೆ ತರಲಿಕ್ಕೋಸ್ಕರ. ಇಂತಹ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಕಷ್ಟಗಳು ಇವರ ಮನೆಯಲ್ಲಿ ಇತ್ತು. ಆದರೆ ಇವರ ಗುರಿಯೆಲ್ಲ ಇದ್ದಿದ್ದು ಬರೀ ಓದಬೇಕು, ವೈದ್ಯ ಆಗಬೇಕು, ಮನೆಯವರನ್ನು ಚೆನ್ನಾಗಿ ಸಾಕಬೇಕು ಅಂತ ಇತ್ತು. ಹಾಗೆ ಬರ್ತಾ ತಂದೆ ಹೇಗೂ ನಿರ್ಮಾಪಕರಲ್ವ, ಒಂದಿನ ಅವರ ಸ್ನೇಹಿತರೆಲ್ಲ ಮನೆಗೆ ಬಂದಾಗ ಸೌಂದರ್ಯ ಅವರು ನೋಡಿರ್ತಾರೆ. ಅವರನ್ನು ಚಲನಚಿತ್ರರಂಗಕ್ಕೆ ಕರೀತಾರೆ, ನಾಯಕಿ ಮಾಡ್ಬೋದಲ್ವ ಅಂತ. ಆದರೆ ಸೌಂದರ್ಯವರ ಕನಸದಾಗಿರಲಿಲ್ಲ. ಹಾಗೆ ಮನೆಯವರಿಗೆ ಅಷ್ಟೊಂದು ಒಂದು ಉತ್ಸಾಹ ಕೂಡ ಇರೋದಿಲ್ಲ. ಯಾಕೆಂದರೆ ಬೇಡ, ಚಲನಚಿತ್ರ ಬೇಡ ಅಂತ ಅವರಿಗಿತ್ತು, ಓದಲಿ ಚೆನ್ನಾಗಿ ಅಂತ. ಆದರೆ ಇವರ ಸ್ನೇಹಿತರು ನಿರ್ಮಾಪಕರು, ನಿರ್ದೇಶಕರು ಗೊತ್ತಿಲ್ಲ ನನಗೆ,
ಅವರು ಬಿಟ್ಟಿಲ್ಲ. ಅವರ ಹಠದಿಂದ ಇವರು 1992ರಲ್ಲಿ ಗಂಧರ್ವ ಅನ್ನೋ ಒಂದು ಸಿನಿಮಾಕ್ಕೆ ಇವರು ಎಂಟ್ರಿ ಕೊಡಬೇಕಾಯಿತು. ನೋಡಿ, ಕೆಲವು ನಮ್ಮ ಹಣೆಯಲ್ಲಿ ಏನು ಬರೆದಿದೆ ಅದು ಮಾತ್ರ ನಾವು ಆಗಲಿಕ್ಕೆ ಸಾಧ್ಯ ಅನ್ನೋದೇ ನಮ್ಮ ಸೌಂದರ್ಯವರ ದೊಡ್ಡ ಉದಾಹರಣೆ. ಅಕಸ್ಮಾತ್ ಅವರು ಚಲನಚಿತ್ರರಂಗಕ್ಕೆ ಕಾಲಿಟ್ಟಿಲ್ಲ ಅಂದರೆ ಇವತ್ತು ಕೂಡ ಬದುಕಿ ಉಳಿತಾ ಇದ್ದರು ವೈದ್ಯೆಯಾಗಿ. ಹಾಗಾಗಿ ಅವರ ಒತ್ತಾಯಪೂರ್ವಕವಾಗಿ ಇವರು ಗಂಧರ್ವ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಆ ಸಿನಿಮಾ ಬಹಳಷ್ಟು ಚೆನ್ನಾಗಿ ಹೆಸರು ಮಾಡಿಲ್ಲ ಅಂದರೂ ಲಾಸ್ ಅಂತೂ ಖಂಡಿತ ಆಗಿಲ್ಲ, ಒಂದು ವಿಧ ಓಡಿದೆ. ಆದರೆ ಇವರ ಹೆಸರು, ಇವರ ಪಾತ್ರ ಎಲ್ಲರಿಗೆ ಬಹಳ ಇಷ್ಟ ಆಯಿತು, ಇವರ ನಟನೆ ಎಲ್ಲ. ಹಾಗಾಗಿ ಮತ್ತೆ ಅವರಿಗೆ ಒಂದೊಂದು ಸಿನಿಮಾ ಹಿಂದೆ ಹಿಂದೆ ಬರಲಿಕ್ಕೆ ಶುರುವಾಯಿತು. ಎಲ್ಲದರಲ್ಲಿ ಇವರ ನಟನೆ ಅಂದರೆ ಅದಕ್ಕೆ 100ಕ್ಕೆ 100 ಮಾರ್ಕ್ ಕೊಡುವಾಗಿತ್ತು. ಅಂತಹ ಒಂದು ಸಹಜ ಅಭಿನಯ ಆಗಿತ್ತು. ಹಾಗೆ ಬೇರೆ ಭಾಷೆಯಿಂದ ಇವರಿಗೆ ಹಾಗೆ ಒಂದು ಕರೆಗಳು ಬರಲಿಕ್ಕೆ ಶುರುವಾಯಿತು. ತೆಲುಗು, ತಮಿಳು, ಹಿಂದಿ, ಮಲಯಾಳಂ, ಹೀಗೆ ಕನ್ನಡದಲ್ಲಿ ಅಭಿನಯ ಮಾಡಿದ ಮೇಲೆ. ಹಾಗೆ ಇವರು ಅಭಿನಯಿಸಿರುವ ನಟರು ಕೂಡ ಅಷ್ಟೇ ಫೇಮಸ್ ಆಗಿದ್ದರು. ಕನ್ನಡದಲ್ಲಿ ವಿಷ್ಣುವರ್ಧನ್, ರವಿಚಂದ್ರನ್, ರಜನಿಕಾಂತ್, ತಮಿಳಲ್ಲಿ, ಆಮೇಲೆ ಮಲಯಾಳಂ ಮೋಹನ್ ಲಾಲ್, ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್, ಈ ಕಡೆ ತೆಲುಗಲ್ಲಿ ಚಿರಂಜೀವಿ, ಅದ್ಭುತ ನಟರೊಂದಿಗೆ ಅಭಿನಯಿಸಿದ್ದಕ್ಕೆ ಇವರು ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧಿ ಪಡೆದರು. ಒಂದು ಯಾವುದು ಚಿತ್ರ ಕೂಡ ಇವರದು ಸೋತಿದ್ದು ಬಹಳ ಕಡಿಮೆ. ಪ್ರತಿಯೊಂದು ಚಿತ್ರದಲ್ಲಿಯೂ ಕೂಡ ಇವರ ಒಂದು ಅಭಿನಯ ಮತ್ತು ಏನು ಹೇಳೋದು, ಆ ಒಂದು ಹೆಸರು ಕೂಡ ಹಾಗೆ ಉಳಿದಿತ್ತು. ಇವರಿಗೆ ಒಳ್ಳೆಯ ಕೌಟುಂಬಿಕ ಪಾತ್ರದ ಚಿತ್ರಗಳಿಗೆ ಹೆಚ್ಚಾಗಿ ಇವರ ಒಲವಿತ್ತು. ಇವರು ಕತೆ ಕೇಳಿ ಅಲ್ಲಿ ಒಂದು ನಾಯಕಿಗೆ ಒಳ್ಳೆಯ ಪಾತ್ರ ಇದ್ದರೆ ಮಾತ್ರ ಸಿನಿಮಾಕ್ಕೆ ಸೈನ್ ಆಗ್ತಾಯಿದ್ರು. ಯಾವುದೋ ಸಿನಿಮಾದಲ್ಲಿ ಬಂದು ಹೋಗೋ ಪಾತ್ರನೋ, ಮಾಡರ್ನ್ ಡ್ರೆಸ್ ಹಾಕೋ ಪಾತ್ರನೋ, ಗ್ಲಾಮರಸ್ ಪಾತ್ರನೋ, ಅಥವಾ ಇವರಿಗೆ ಒಪ್ಪದ ಕತೆ, ಇವರ ಸ್ವಭಾವಕ್ಕೆ ಒಪ್ಪದ ಕತೆ ಆದರೆ ಇವರ ಸಿನಿಮಾದಲ್ಲಿ ಅಭಿನಯ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇನ್ನಷ್ಟು ಅವರು ಫೇಮಸ್ ಆದರು. ಯಾಕಂದರೆ ಎಲ್ಲರೂ ಕೌಟುಂಬಿಕವಾಗಿ ನೋಡುವಂತಹ ಚಲನಚಿತ್ರ ಆಗಿತ್ತು. ಇವರು ಅದಕ್ಕೆ ನೋಡಿ, ಎಲ್ಲ ಹೆಣ್ಣು ಮಕ್ಕಳು ಕೂತು, ತಂದೆ ತಾಯಿ ಮಕ್ಕಳೆಲ್ಲ ಕೂತು ನೋಡುವಂತಹ ಸಿನಿಮಾದಲ್ಲಿ ಮಾತ್ರ ಇವರು ಅಭಿನಯ ಮಾಡ್ತಾಯಿದ್ರು. ಹಾಗೆ ಅವರು ಕನ್ನಡಕ್ಕಿಂತ ಮತ್ತು ತೆಲುಗಲ್ಲಿ ಕೂಡ ಬಹಳಷ್ಟು ಫೇಮಸ್ ಆಗಲಿಕ್ಕೆ ಶುರುವಾಯಿತು. ಅವರಿಗೆ ಕನ್ನಡ ಸಿನಿಮಾಕ್ಕೆ ಏನು ಬರಲಿಕ್ಕೆ ಒಂದು ಸಮಯ ಕೂಡ ಇಲ್ಲದಂತಹ ಒಂದಷ್ಟು ಅವಕಾಶಗಳು ತೆಲುಗಲ್ಲಿತ್ತು. ತೆಲುಗಲ್ಲಿ ಆದಮೇಲೆ ಅಮಿತಾಬ್ ಬಚ್ಚನ್ ಜೊತೆ ಹಿಂದಿಯೆಲ್ಲ ಮಾಡಿದರು. ಹಾಗಾಗಿ ಮತ್ತೆ ಅಮಿತಾಬ್ ಬಚ್ಚನ್, ರಜನಿಕಾಂತ್ ಅವರ ಜೊತೆಲ್ಲ ಮಾಡಿದಾಗ ಮತ್ತಷ್ಟು ಫೇಮಸ್ ಆಗ್ತಾರಲ್ಲ. ಹೀಗೆ ಇವರ ಜೀವನ ಹೀಗೆ ಚೆನ್ನಾಗಿ ಸಾಗ್ತಾ ಇತ್ತು. ಇವರ ಬಡತನ ಎಲ್ಲ, ಮನೆಯಲ್ಲಿರೋ ಬಡತನ ನಿರ್ಮೂಲ ಆಗುತ್ತಾ ಬರುತ್ತೆ. ಆಮೇಲೆ ಇವರ ತಂದೆಯ ಮರಣ ಕೂಡ ಅದರ ಮಧ್ಯೆ ಆಗುತ್ತೆ. ಅಷ್ಟರಲ್ಲಿ ಇವರ ಬಾಲ್ಯದ ಸ್ನೇಹಿತ ರಘು ಅನ್ನೋರ ಜೊತೆ ಇವರಿಗೆ 27 ಏಪ್ರಿಲ್ 2003ರಲ್ಲಿ ಮದುವೆ ಆಗುತ್ತೆ. ಅದು ಹಲವು ವರ್ಷದ ಬಾಲ್ಯದ ಗೆಳೆಯನೂ ಆಗಿದ್ದರು. ಇವರ ದೂರದ ಸಂಬಂಧಿಕರು ಆಗಿದ್ದರಂತೆ. ಹಾಗಾಗಿ ಅವರನ್ನು ಮದುವೆ ಆಗ್ತಾರೆ. ಆ ಮದುವೆನೂ ಕೂಡ ಬಹಳಷ್ಟು ಭರ್ಜರಿಯಾಗಿ ಮದುವೆ ಮಾಡೋದಿಲ್ಲ, ಒಂದು ಸಿಂಪಲ್ಲಾಗಿ ಒಂದು ಕಡೆ ಮದುವೆ ಮಾಡ್ತಾರೆ. ಹಾಗೆ ಅಷ್ಟೊಂದು ಪ್ರಚಾರ ಕೂಡ ಮದುವೆಗೆ ಕೊಡೋದಿಲ್ಲ. ಹೀಗೂ ಇವರು ಮದುವೆ ಆಗಿ ಇನ್ನೇನು ಸುಖ ದಾಂಪತ್ಯಕ್ಕೆ ಕಾಲಿಡುವಂತಹ ಸಮಯ. ಅದಾಗಲೇ ಅವರೆಲ್ಲ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯಾಗಿದ್ದರಲ್ವ. ಹಾಗಾಗಿ ಇವರ ಅಣ್ಣನೂ ರಾಜಕೀಯದಲ್ಲಿದ್ದರು. ಇವರ ಅಣ್ಣ ತಂಗಿ ಹೇಗಿದ್ದರಂದರೆ, ಪ್ರಪಂಚದಲ್ಲಿ ಒಂದು ಒಳ್ಳೆಯ ಅಣ್ಣ ತಂಗಿ ಯಾರಂದರೆ ಅದು ಸೌಂದರ್ಯ ಮತ್ತು ಅಮರನಾಥ್ ಅಂತ ಒಂದು ಜೋಡಿ ಹೆಸರು ಕೊಟ್ಟರೆ ಇವರ ಹೆಸರು ಕೊಡ್ಬೋದು. ಅಷ್ಟು ಅವರು ಒಳ್ಳೆಯ ಸ್ನೇಹಿತರಾಗಿದ್ದರು. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ತಂಗಿಗೆ ಸಾಥ್ ಕೊಡ್ತಾಯಿದ್ರು, ಅಣ್ಣನಿಗೆ ತಂಗಿ ಸಾಥ್ ಕೊಡ್ತಾಯಿದ್ರು. ಅಣ್ಣನ ಹೆಂಡತಿ, ಮಗು ಅಂದರೆ ಸೌಂದರ್ಯ ಅವರ ಪಂಚಪ್ರಾಣ. ಅವರು ಶೂಟಿಂಗ್ ಬಿಟ್ಟರೆ ಹೆಚ್ಚಿನ ಕಾಲೆಲ್ಲ ಮಗು ಜೊತೆನೇ ಮತ್ತು ತಾಯಿಯಲ್ಲಿ ಜೊತೆ ಎಲ್ಲ ಕಳೀಲಿಕ್ಕೆ ಅವರು ಇಷ್ಟಪಡ್ತಾಯಿದ್ರು. ಅವರು ಬೇರೆ ಅಲ್ಲಿ ಇಲ್ಲಿ ಸುತ್ತೋದು ಏನೂ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಇವರಿಗೆ ಕುಟುಂಬ ಅಂದರೆ ಅಷ್ಟೊಂದು ಪ್ರಾಣ. ಹಾಗಾಗಿ 2003ರಲ್ಲಿ ಇವರು ಮದುವೆ ಆಗ್ತಾರೆ. ನಂತರದಲ್ಲಿ ಅವರಿಗೆ ಸಾಕಷ್ಟು ಅವಕಾಶ ಕೊಟ್ಟ ಒಂದು ರಾಜ್ಯ ಅಲ್ವಾ ಆಂಧ್ರ. ಇವರಿಗೆ ಆಂಧ್ರದಿಂದ ಒಂದು ಕರೆ ಬರುತ್ತೆ BJPಗೆ ಪ್ರಚಾರ ಮಾಡಲಿಕ್ಕೋಸ್ಕರ. ಹಾಗೆ ಇವರ ಅಣ್ಣನೂ ಕೂಡ BJPಯಲ್ಲಿರ್ತಾರೆ. ಇವರು ಕೂಡ BJPಗೆ ಸಪೋರ್ಟ್ ಇವರದು. ಹಾಗಾಗಿ ಇವರು ವಿಮಾನದಲ್ಲಿ ಇವರು ಪೈಲಟ್, ಇವರ ಅಣ್ಣ ಮತ್ತು ಇನ್ನೊಬ್ಬರು ಇಷ್ಟು ಜನ ಪ್ರಯಾಣ ಬೆಳೆಸ್ತಾರೆ. ಅದು ಇನ್ನೊಂದು ಹೇಳ್ತಾರೆ, ಬೇರೆ ರಾಜಕೀಯದ ವ್ಯಕ್ತಿಗಳು ಅದು ಅವತ್ತು ಹೋಗಬೇಕಾಗಿದ್ದಂತೆ. ಅದರಲ್ಲಿ ಇವರು ಹೋದರು. ಇನ್ನೇನು ನಮ್ಮ ವಿಮಾನ ನಿಲ್ದಾಣದಿಂದ ಇನ್ನೊಂದು 5 ನಿಮಿಷ ಅದು ಮುಂದೆ ಹೋಗಿದ್ದಷ್ಟೇ. ಅಷ್ಟರಲ್ಲಿ ಅದು ಬೆಂಕಿ ಹಿಡಿದು ಜಕ್ಕೂರು ಬಳಿ ವಿಮಾನ ಬಿದ್ದಿದೆ. ಅಲ್ಲಿ ಮೇಲೆ ಹೋಗಿದೆ, ಹಾಗೆ ಕೆಳಗಡೆ ಬಿದ್ದಿದೆ. ಯಾಕಂದರೆ ಆ ಸಮಯದಲ್ಲಿ ನಮ್ಮ
ಈ ಏರ್ಪೋರ್ಟ್ ಬಂದು ದೇವನಹಳ್ಳಿಯಲ್ಲಿ ಇರಲಿಲ್ಲ, ನಮ್ಮ ಇಂದಿರಾನಗರದಲ್ಲಿತ್ತು. ಹಾಗೆ ಅವರ ಕಣ್ಣ ಮುಂದೆನೇ, ಎಲ್ಲರ ಕಣ್ಣ ಮುಂದೆನೇ ಇವರೊಂದು 4 ದೇಹ ಸಜೀವ ದಹನ ಆಯಿತು. ಅವರ ಸೌಂದರ್ಯ ಕೂಡ ಅಲ್ಲೇ ಮಣ್ಣು ಪಾಲಾಯಿತು. ಅವರ ಕನಸಿನ ಜೊತೆ ಎಲ್ಲವೂ ಕೂಡ ಮಣ್ಣು ಪಾಲಾಯಿತು. ಹಾಗಾಗಿ ಇದೊಂದು 2004ರಲ್ಲಿ ಆಗಿರೋಂಥ ದುರಂತ. ಆಗ ನನ್ನ ಮಗನಿಗೆ 2 ವಯಸ್ಸು. ಅವನು ಕೂಡ ನನಗೆ ಇವತ್ತು ನೆನಪಿದೆ. ನಾವು ಸಂಜೆವಾಣಿ ಪೇಪರಲ್ಲಿ ಸಂಜೆ ನೋಡಿದ್ದು, ಮತ್ತು ಮಧ್ಯಾಹ್ನನೇ ಟಿ ವಿಯಲ್ಲೆಲ್ಲ ಬರ್ತಾಯಿತ್ತು. ಆಗ ಇಷ್ಟೊಂದು ಖಾಸಗಿ ಚಾನಲ್ ಕೂಡ ಇರಲಿಲ್ಲಲ್ವ ನಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಅವತ್ತು ಮರಣ ನಡೆದಾಗ ಅಷ್ಟೊಂದು ದುಃಖ ಆಗಿತ್ತು ನಮಗೆಲ್ಲ. ಯಾಕಂದರೆ 2 ಮಕ್ಕಳನ್ನು ಕಳ್ಕೊಂಡಾಗ ಆ ತಾಯಿ ಹೇಗೆ ಅದನ್ನು ಸಹಿಸ್ಕೊಂಡಿರ್ಬೋದು. ಅದಲ್ಲದೆ ಸಮಾಧಾನ ಮಾಡಲಿಕ್ಕೆ ಮನೆಯಲ್ಲಿ ತಂದೆ ಇಲ್ಲ, ಯಾರು ಸಮಾಧಾನ ಮಾಡುವಂಥ ವಿಷಯ ಅಲ್ಲಲ್ವ. ಕೊನೆಗೆ ಆ ತಾಯಿ ಅದೇ ನೋವಲ್ಲೇ ದಿನ ಕಳೀತಾ ಕೊನೆಯಲ್ಲಿ ಹಾಸಿಗೆ ಹಿಡಿದ್ರು ಅವರು. ಅನಂತರದಲ್ಲಿ ಅವರು ಜೀವ ಹೋಗಿರೋದು. ಹಾಗಾಗಿ ಪುತ್ರ ಶೋಕ ಅಥವಾ ಪುತ್ರಿ ಶೋಕ ನಿರಂತರಂ ಅಂತ ಹೇಳಲು ಅದೇ ಥರ ಅವರ ಜೀವನದಲ್ಲಿ ಹಾಗಾಯಿತು. ಬಹಳ ಜನ ಹೇಳಿದವರು ವೈದ್ಯ ಆಗಿದ್ದಿದ್ರೆ ಖಂಡಿತವಾಗಿ ಇಂಥ ಅನಾಹುತ ಸಂಭವಿಸ್ತಾ ಇರಲಿಲ್ಲ. ಚಿತ್ರರಂಗ ಅಂದ ತಕ್ಷಣ ಎಲ್ಲರಿಗೂ ಒಂದು ಅಟ್ರಾಕ್ಷನ್. ಅಲ್ಲಿಯ ಜನರನ್ನು ಕರ್ಕೊಂಡು ಬಂದಾಗ ಪ್ರಚಾರಗಳು ಇನ್ನಷ್ಟು ಚೆನ್ನಾಗಿ ನಡೆಯುತ್ತೆ, ಇನ್ನಷ್ಟು ಜನ ಸೇರ್ತಾರೆ. ಹಾಗಾಗಿ ಇವರು BJP ಒಂದು ಪ್ರಚಾರಕ್ಕೆ ಹೋದಾಗ ಇಂತಹ ಒಂದು ದೊಡ್ಡ ಒಂದು ಅನಾಹುತ ಸಂಭವಿಸಿತು. ಇಡೀ ದಕ್ಷಿಣ ಭಾರತಕ್ಕೇ ಇದೊಂದು ಬಹುದೊಡ್ಡ ಶಾಕ್ ಆಗಿತ್ತು. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಒಂದಷ್ಟು ಗೌರವದ ನಟ ನಟಿಯರು ಅಂತ ಹೆಸರಿದೆ. ಯಾಕಂದರೆ ಗ್ಲಾಮರಸ್ ಜಾಸ್ತಿ ಮಾಡಲ್ಲ, ಎಕ್ಸ್ಪೋಸ್ ಮಾಡಲ್ಲ, ಎಂತೆಂಥ ಸಿನಿಮಾದಲ್ಲಿ ಅಭಿನಯ ಮಾಡಲ್ಲ. ಹಾಗಾಗಿ ಒಂದಷ್ಟು ಗೌರವದ ನಟ ನಟಿಯರಲ್ಲಿ ನಮ್ಮ ಸೌಂದರ್ಯವರ ಹೆಸರು ಕೂಡ ಇತ್ತು. ಗೌರವದ ನಟಿ ಯಾರಂದರೆ ನಮಗೆ ಪಕ್ಕನೆ ಸೌಂದರ್ಯವರ ನೆನಪು ಕೂಡ ಆಗ್ತಾಯಿತ್ತು. ಹಾಗಾಗಿ ಅಲ್ಪ ಸಮಯದಲ್ಲಿ ಒಂದು ವೇಗದ ಬೆಳವಣಿಗೆ ದೇವರವರಿಗೆ ಕೊಟ್ಟಿದ್ದು ಇದೇ ಕಾರಣದಿಂದಲೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಆದರೆ ನಾವು ಹೇಳಿದಾಗೆ ಕಲಾವಿದರಿಗೆ ಖಂಡಿತವಾಗಿ ಮರಣ ಎಂಬುದಿಲ್ಲ. ತೆರೆ ಮೇಲೆ ಯಾವತ್ತಿದ್ರೂ ಜೀವಂತ ಆಗಿರುತ್ತೆ, ಅದು ನಾವು ಹೇಳ್ತೀವಿ. ಆದರೆ ತೆರೆ ಮೇಲೆ ಜೀವಂತ ಕೂಡ ಹೌದು. ಆದರೆ ಅಂದಿನ ದಿನ ಒಂದು ಕುಟುಂಬಕ್ಕೆ, ಅವರ ತಾಯಿಗೆಲ್ಲ ಹೇಗಾಗಿರ್ಬೋದಲ್ವಾ, 2 ಜೀವ. ಹಾಗೆಯೇ ನಮ್ಮ ಅಮರನಾಥ್ ಅವರ ಪತ್ನಿ ಅದನ್ನೆಲ್ಲ ಹೇಗೆ ಸಹಿಸ್ಕೊಂಡಿರ್ಬೋದು. ಹಾಗೆ ತಾಯಿ ಇದೇ ದುಃಖದಲ್ಲಿ ತಾಯಿ ಅಂತ್ಯ. ಆದರೆ ಅಮರನಾಥ್ ಅವರ ಪತ್ನಿ ಬಂದು ಈ ಡೌನ್ ಸಿಂಡ್ರೋಮ್ ಅಥವಾ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಒಂದು ಶಾಲೆಯನ್ನೆಲ್ಲ ತೆರೆದು ಅದರ ಜೊತೆ ಕಾಲ ಕಳೀತಾ ಇದ್ದಾರೆ. ಇನ್ನೊಂದು ಅವರು ಫೇಮಸ್ ರಂಗೋಲಿ ಪಟು. ಹಾಗಾಗಿ ಅವರು ಅವರ ಮಗನಿಗೋಸ್ಕರ ಬದುಕಬೇಕಲ್ವ, ಎಲ್ಲ ನೋವನ್ನು ಇಟ್ಕೊಂಡು ಅವರು ಕೂಡ ಜೀವನವನ್ನು ಹೊಸ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ತೊಡಗಿಸಿಕೊಂಡು ಅವರ ಜೀವನವನ್ನು ಕಳೀತಾ ಇದ್ದಾರೆ. ಸೌಂದರ್ಯ ಅವರ ಅಮ್ಮನ ಜೀವನ ಕೂಡ ಕೊನೆ ಆಯಿತು. ಆದರೆ ಪತಿ ಬೇರೆ ಮದುವೆ ಆದರು. ಅದು ಮದುವೆ ಆಗೋದು ಅನಿವಾರ್ಯ ಆಗಿತ್ತು. ಯಾಕಂದರೆ ಅವರಿಗೂ ಚಿಕ್ಕ ವಯಸ್ಸು. ಸೌಂದರ್ಯ ಮರಣ ಹೊಂದುವಾಗ ಸೌಂದರ್ಯನಿಗೆ ಬರೀ 31 ವಯಸ್ಸು. ನಮ್ಮ ಜೀವನ ನಿಜವಾಗ್ಲೂ ಶುರುವಾಗೋದೇ 30-31 ವಯಸ್ಸಲ್ಲಿ ಅಲ್ವ. ಅಲ್ಲಿವರೆಗೆ ಮಕ್ಕಳ ಥರನೇ ಇರ್ತಾರೆ ಎಲ್ಲರೂ. ಹುಡುಗಾಗಲಿ ಒಂದು ಹುಡುಗಾಟಿಕೆ ಅದು ಇಂತ. ನಾವು ಯಾವಾಗ ಸೀರಿಯಸ್ ಆಗೋದು ನಮಗೊಂದು 30 ವಯಸ್ಸು ದಾಟಬೇಕು. ಅಂಥ ಒಂದು ಒಳ್ಳೆ ವಯಸ್ಸಲ್ಲಿ ಸೌಂದರ್ಯವರ ಜೀವನ ಹೀಗಾಯಿತು. ಒಂದೊಂದು ಸಲ ನಾನು ಯೋಚನೆ ಮಾಡ್ತೀನಿ, ಖಂಡಿತ ಇಂಥದ್ದು ಸೌಂದರ್ಯವ್ರದ್ದು ಮಾತ್ರ ಅಲ್ಲ, ಇಂತಹ ಬಹಳ ದುರ್ಘಟನೆ ನಡೆಯುವಾಗ ನಾನು ಯೋಚನೆ ಮಾಡ್ತೀನಿ, ನಿಜವಾಗ್ಲೂ ದೇವರು ಇರ್ಬೋದಾ, ಇದು ನಿಜನಾ, ದೇವರಿದ್ದರೆ ಯಾಕೆ ತಡೆದಿಲ್ಲ, ಇಂಥ ಹಲವಾರು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇರುತ್ತೆ. ಹಾಗೆ ಇವರು ಒಂದು ಆಯ್ಕೆ ಮಾಡಿದ ಪಾತ್ರಗಳಲ್ಲಿ ಇವರು ಫೇಮಸ್ ಆಗಿದ್ದರು. ಇವರು ನೋಡಿ, ಒಂದು ಸಹೋದರಿಯ ಪಾತ್ರ, ಆಮೇಲೆ ಪತ್ನಿಯ ಪಾತ್ರ, ಅದಕ್ಕೆ ಯಾವ ಥರ ಜೀವ ತುಂಬ್ತಾ ಇದ್ರು ಅಂದರೆ, ಪತ್ನಿ ಅಂದರೆ ಅದು ಒಂದು ಒಳ್ಳೆಯ ಪತ್ನಿಯಾಗಿ ಎಲ್ಲರಿಗೆ ಇಂಥ ಒಂದು ಪತ್ನಿ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಮ್ಮ ಸಹೋದರಿ ಅಂದರೂ ಕೂಡ ಒಳ್ಳೆಯ ಸಹೋದರಿಯಾಗಿ ಅವರು ಕಾಣ್ತಾ ಇತ್ತು. ಇವರು ರಜನಿಕಾಂತ್ ಜೊತೆ, ಅದರಲ್ಲಿ ಮೇನ್ ರಮ್ಯಾ ಕೃಷ್ಣ ಪಡೆಯಪ್ಪ ಸಿನಿಮಾ ಮಾಡಿದಾರಲ್ವ, ಅದರಲ್ಲಿ ಯಾರು ಮರೆಯೋಕ್ಕಾಗಲ್ಲ. ಹಾಗೆ ಅಮಿತಾಬ್ ಬಚ್ಚನ್ ಜೊತೆಗೆ ವಿಷ್ಣು ಸರ್ ಜೊತೆ ಆಪ್ತ ಮಿತ್ರ ಹೇಗಿತ್ತಲ್ವ, ರಾರಾ ಸರಸಕುರಾರ, ಅದೆಲ್ಲ ಇವತ್ತಿಗೂ ಕೂಡ ನನಗೆ ಸೌಂದರ್ಯವರ ಯಾವುದಾದ್ರೂ ಒಂದು ಹಾಡಲ್ಲಿ ನೋಡಿದಾಗ ನಿಜವಾಗ್ಲೂ ನನಗೆ ಬೇಸರ ಆಗುತ್ತೆ. ಅವರ ಒಂದು ಮುಗ್ಧ ಚಿಕ್ಕ ಬಾಯಿ ಅಲ್ವ, ಹಾಗಾಗಿ ಅವರು ನಗುವಾಗ ಬಹಳಷ್ಟು ಇನ್ನಷ್ಟು ಸೌಂದರ್ಯವತಿಯಾಗಿ ನಮ್ಮ ಸೌಂದರ್ಯ ಕಾಣ್ತಾಯಿದ್ರು. ಅವರ ಸೌಮ್ಯತೆ, ಅವರ ಸೌಂದರ್ಯ 2 ಸೇರಿ ಸೌಮ್ಯ ಸೌಂದರ್ಯ ಅವ್ರದ್ದು ಅಲ್ವಾ.
ಸೌಮ್ಯ ಸೌಂದರ್ಯ ಅವರ ಜೀವನ ಈ ರೀತಿಯಾಗಿ ಎಲ್ಲರ ದುಃಖ ಪಡುವ ರೀತಿಯಲ್ಲಿ ಕೊನೆ ಆಗಬಾರ್ದಿತ್ತು. ಇನ್ನಷ್ಟು ವರ್ಷಗಳು ಅವರು ಬದುಕಬೇಕಾಗಿತ್ತು. ಅದು ಏನೇನೋ ಕನಸಿತ್ತು ಅವರಿಗೆ. ಒಂದಷ್ಟು ಚಿಕ್ಕ ವಯಸ್ಸಲ್ಲೇ ಚಿತ್ರರಂಗಕ್ಕೆ ಬಂದ ಕಾರಣ ಅವರಿಗೆ ರೆಸ್ಟ್ ತಗೊಳ್ಳುವ ಆಸೆ ಇರ್ಬೋದು, ಅಥವಾ ನಾನು ಮಗು ಪಡಿಬೇಕನ್ನೋ ಆಸೆ ಇರ್ಬೋದು. ಎಲ್ಲರೂ ಅವರವರು ಆಸೆ ಪಡೋದು ಅವರವರಿಗೆ ಗೊತ್ತಾಗುತ್ತಲ್ಲ. ಇದು ಎಲ್ಲವೂ ಕೂಡ ಅರ್ಧದಲ್ಲಿ ಮೊಟಕಾಯಿತು ಅವರ ಜೀವನದ ಪ್ರತಿಯೊಂದು ಕಥೆಗಳು ಕೂಡ. ಕೆಲವು ಮೂಲಗಳು ಹೇಳೋ ಪ್ರಕಾರ ಇದರಲ್ಲಿ ಬೇರೆ ರಾಜಕೀಯ ವ್ಯಕ್ತಿಗಳು ಹೋಗಬೇಕಾಗಿತ್ತು, ಹಾಗಾಗಿ ಇಂಥ ದುರ್ಘಟನೆ ನಡೆದಿದೆ. ತಪ್ಪಿ ಇವರು ಹೋಗಿರೋದು ಅಂದಿನ ಫ್ಲೈಟಲ್ಲಿ ಅಂತ ಒಂದು ಮಾಹಿತಿ ಕೂಡ ಇದೆ, ಗೊತ್ತಿಲ್ಲ. ಆದರೆ ಇವರ ಒಂದು ಅಮೂಲ್ಯವಾದ ಜೀವ ಅದನ್ನು ಈ ಥರ ಕಳಿಬೇಕಾಯ್ತಲ್ವ. ಅದು ಯಾರು ಹೋಗ್ತಾಯಿದ್ರೋ ಯಾರು ಬರ್ತಾಯಿದ್ರೋ, ಒಟ್ಟಲ್ಲಿ ಆ ಒಂದು ಒಳ್ಳೆಯ ತಾಯಿಗೆ ಮುದ್ದಿನ 2 ಮಕ್ಕಳು ಹೋಯಿತು. ಆ ಒಂದು ಚಿಕ್ಕ ಮಗುವಿಗೆ ಒಂದು ಒಳ್ಳೆಯ ಅಪ್ಪ ಹೋಯಿತು. ಹಾಗೆ ಒಂದು ಹೆಂಡತಿಗೆ ಒಂದು ಗಂಡ ಕೂಡ ಹೋಯಿತು. ಎಲ್ಲ ಕೂಡ ಸರ್ವನಾಶ ಆಯ್ತಲ್ವ. ಹಾಗಾಗಿ ನಮ್ಮ ಸೌಂದರ್ಯವರ ಒಂದು ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ನಾನು ಇಂತಹ ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮಗೆ ತರ್ತೀನಿ, ದುಃಖಭರಿತ ವೀಡಿಯೋಗಳನ್ನು. ನಾನು ಯಾವುದು ಇಲ್ಲಿ ಸುಳ್ಳು ಹೇಳಲಿಕ್ಕಾಗಲ್ಲ, ಯಾವುದು ಸೇರಿಸಿ ಮಾತಾಡಲಿಕ್ಕಾಗಲ್ಲ. ನನಗೆ ವ್ಯೂಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇರುವ ನನಗೆಷ್ಟು ಮಾಹಿತಿಗಳು ಗೊತ್ತು ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬ ದಿನದಿಂದ ನಮ್ಮ ಸೌಂದರ್ಯ ಅವರ ಒಂದು ನೆನಪನ್ನು ವೀಡಿಯೋ ಮೂಲಕ ತರಬೇಕು ಅಂತ ನಾನು ಕಾಯ್ತಾ ಇದ್ದೆ. ಅದರಲ್ಲಿ ಸರಿಯಾಗಿ ನಮಗೆ ಮಾಹಿತಿ ತೆಗಿಬೇಕಲ್ವ. ಅದರಲ್ಲಿ ಮಾಹಿತಿ ತೆಗೆದು ನಾವು ಸುಳ್ಳು ಮಾಹಿತಿಯನ್ನು ನಾವು ಇಲ್ಲಿ ಹಾಕೋದು ಸರಿ ಇರೋದಿಲ್ಲ. ಆಮೇಲೆ ನಾನೊಂದು ಮಾಹಿತಿ ತೆಗೆದ ಮೇಲೆ ಅದನ್ನು ಇನ್ನೊಂದು ಕಡೆ ಚೆಕ್ ಮಾಡ್ತೀನಿ, ಇದು ನಿಜವಾದ ಮಾಹಿತಿ ಹೌದಾ ಅಲ್ವಾ ಅಂತ. ನಮಗೆ ವೀಡಿಯೋಗೋಸ್ಕರ ಇನ್ನೊಬ್ಬರ ತೇಜೋವಧೆ ಮಾಡಲಿಕ್ಕೆ ನನಗಂತೂ ಖಂಡಿತವಾಗಿ ಆಗಲ್ಲ. ನನ್ನ ವೀಡಿಯೋದಲ್ಲಿ ನನ್ನ ವೀಡಿಯೋ ಪ್ರಚಾರಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ವ್ಯೂಸ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಾನು ಏನಿರೋದು ಅಷ್ಟನ್ನೇ ವೀಡಿಯೋ ಮಾಡ್ತೀನಿ. ಹಾಗೆ ನಿಮ್ಮದೆಲ್ಲ ಪ್ರೀತಿ ಸಪೋರ್ಟು ಈ ವಿಡಿಯೋಗೆ ಇರಲಿ. ಹಾಗೆ ತಪ್ಪಿದರೆ ಏನಾದರೂ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಇದೇ ಥರ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.